ಪ್ರಿಯರೇ, ದೇವರು ಮಹಾ ಅದ್ಭುತ ವಿಮೋಚನ ಕಾಂಡ 17ರಲ್ಲಿ ನಾವು ನೋಡುವ ಹಾಗೆ ಬಂಡೆಯನ್ನು ಒಡೆದಾಗ ಮಾತ್ರ ಅದರಿಂದ ನೀರು ಬಂತು. ಎಷ್ಟು ಅದ್ಭುತ ನೋಡಿ. ದೇವರು ಬಂಡೆಯಿಂದ ಜೀವಕರವಾದಂಥ ಒಂದು ನೀರನ್ನು ಕೊಡುವಂಥ ದೇವರು. ಜೀವಕರ ಬೆಂಗಸು ಯೇಸುವಿಗೆ ಹಚ್ಚಲಿಕ್ಕೆ ಸುಗಂಧ ದ್ರವ್ಯ ತಂದು ಅದೊಂದು ಚಂದ ಆ ಭರಣಿಯಲ್ಲಿ ತಂದು ಆ ಭರಣಿ ಒಡೆದ ನಂತರ ಮನೆ ತುಂಬ ತೈಲದ ಪರಿಮಳ ಹರಡುತ್ತಂತೆ. ಅದು ಆಕೆ ಕರ್ತನ ಮೇಲೆ ಇದ್ದಂಥ ಪ್ರೀತಿ. ಮಾರ್ಕ್ ಸುವಾರ್ತೆ 14ನೇ ಅಧ್ಯಾಯ 3 ನಾವು ನೋಡೋದಾದರೆ, ಬೆಥಾನ್ಯದಲ್ಲಿದ್ದ ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿ ಆತನು ಊಟಕ್ಕೆ ಕೂತಿದ್ದಾಗ ಒಬ್ಬ ಸ್ತ್ರೀಯು ಅತಿ ಶ್ರೇಷ್ಠವಾದ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಅದನ್ನು ಒಡೆದು ಆತನ ತಲೆಯ ಮೇಲೆ ಒಯ್ದಳು. ಯೇಸು ಸ್ವಾಮಿ 5,000 ಜನರಿಗೆ ಊಟ ಬಡಿಸೋದಕ್ಕೆ ರೊಟ್ಟಿಯನ್ನು ತೆಗೆದುಕೊಂಡು ಆಶೀರ್ವದಿಸ್ತಾರೆ. ಅವರು ರೊಟ್ಟಿಯನ್ನು ಮುರಿಯುವುದಕ್ಕೆ ಮೊದಲು ಯಾರಿಗೂ ಊಟ ಸಿಗಲಿಲ್ಲ. ಈ 2 ಉದಾಹರಣೆಗಳಲ್ಲಿ ಸಿಗುವಂಥ ಒಂದು ಸಂದೇಶ ಏನಪ್ಪ ಅಂದರೆ, ಮುರಿಯಲ್ಪಡುವಿಕೆಯು ಆಶೀರ್ವಾದದ ಒಂದು ಮಾರ್ಗ. ದೇವರು ತನ್ನ ಮಕ್ಕಳಿಗೆ ಬೇಕಾದದ್ದನ್ನು ತಕ್ಕ ಕಾಲದಲ್ಲಿ ಕೊಡುವವನಾಗಿದ್ದಾನೆ. ನೀವು ದೇವರ ವಾಗ್ದಾನಗಳಲ್ಲಿ ಜೀವವುಳ್ಳ ಎಂಬುದಾಗಿ ನಂಬಿ ದೇವರ ವಾಗ್ದಾನಗಳನ್ನು ಬಲವಾಗಿ ಹಿಡಿದುಕೊಂಡು ಪ್ರಾರ್ಥಿಸಿ. ಯಾಕಂದರೆ ದೇವರ ವಾಗ್ದಾನಗಳು ಜೀವವುಳ್ಳವು, ಮಹಿಮಕರವಾದಂಥವು, ಘನವಾದಂಥವು, ಸ್ಥಿರವಾದಂಥವು. ಐಗುಪ್ತ ದೇಶದಲ್ಲಿ ದೇವರು ಇಸ್ರಾಯೇಲರ ಹಿರಿಯರಿಗೆ 2 ವಾಗ್ದಾನಗಳನ್ನು ನೀಡ್ತಾರೆ. ನಾನು ನಿಮ್ಮನ್ನು, ಮೊದಲನೇ ವಾಗ್ದಾನ, ಐಗುಪ್ತ ದೇಶದಿಂದ ಬಿಡಿಸಿ ಹೊರಕ್ಕೆ ನಡೆಸ್ತೇನೆ. 2ನೇದು, ಕಾನಾನ್ ದೇಶಕ್ಕೆ ಬರಮಾಡುತ್ತೇನೆ. 2 ವಾಗ್ದಾನಗಳು ಇವೆ. ಮೊದಲನೇ ವಾಗ್ದಾನ ಮಾತ್ರ ನೆರವೇರ್ತದೆ, 2ನೇದು ನೆರವೇರಲಿಲ್ಲ. ಆ ಹಿರಿಯರಲ್ಲಿ ಒಬ್ಬರು ಕಾನಾನ್ ದೇಶವನ್ನು ಪ್ರವೇಶ ಮಾಡಲಿಲ್ಲ. ಏಕೆಂದರೆ ಕಾನಾನಿಗೆ ಪ್ರವೇಶವು ಸಮಯ ಪ್ರಾಪ್ತವಾದಾಗ ಅವರು ಆ ನಂಬಿಕೆಯಿಂದ ಮುನ್ನಡೆಯಲಿಲ್ಲ. ಅರಣ್ಯಕಾಂಡ 13. ನಾವು ನಂಬಿಕೆಯಿಂದ ನಡೆಯುವವರಿಗೂ ದೇವರ ವಾಗ್ದಾನಗಳು ನೆರವೇರುವುದಿಲ್ಲ. ನಂಬಿಕೆಯಿಂದ ನಡೆಯಬೇಕು. ನಾವು ನಂಬಿಕೆಯಿಂದ ನಡೆದಾಗ ದೇವರು ನೀಡಿದಂಥ ವಾಗ್ದಾನಗಳು ನಮ್ಮನ್ನು ನಡೆಸ್ತವೆ. ವಿಮೋಚನ ಕಾಂಡ 3ನೇ ಅಧ್ಯಾಯ 17ರಲ್ಲಿ ನಾವು ನೋಡ್ತೇವೆ, ಐಗುಪ್ತದಲ್ಲಿ ನಿಮಗುಂಟಾಗಿರುವ ಸಂಕಟದಿಂದ ಬಿಡಿಸಿ ನಿಮ್ಮನ್ನು ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಇವಿಯರು, ಎಬೂಸಿಯರು ಇರುವ ಹಾಲು ಜೇನು ಹರಿಯುವ ದೇಶಕ್ಕೆ ಬರವಾಡ ಎಂದು ಹೇಳಿದ್ದೇನೆ ಎಂದು ಅವರಿಗೆ ಹೇಳು. ದೇವರ ವಾಗ್ದಾನಗಳು, ನಂಬಿಕೆಗಳು ಇವು 2 ವಿದ್ಯುತ್ ತಂತಿಗಳಿದ್ದ ಹಾಗೆ. 2 ವಿದ್ಯುತ್ ತಂತಿಗಳಿದ್ದ ಹಾಗೆ. ಯಾಕಂದರೆ ಅವು ನಮ್ಮ ಜೀವನದಲ್ಲಿ ನೆರವೇರುವಂಥವು. ನಿಮ್ಮೆಲ್ಲರಿಗೂ ಬಹಳ ಆಶೀರ್ವಾದಕರವಾಗಿ ನಡೆಸುವಂಥವು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರೇ, ಸಹಾಯ ಮಾಡು. ನಮ್ಮನ್ನು ನಾವು ಒಪ್ಪಿಸಿಕೊಡ್ತೇವಯ್ಯ. ನಮ್ಮ ಬದುಕುಗಳನ್ನು ನಿಮ್ಮ ಕಾರ್ಯಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ, ಕುಟುಂಬದಲ್ಲಿ ಆಶೀರ್ವಾದಗಳು ಎದುರು ನೋಡ್ತಾ ಇದ್ದೇವೆ, ಕೆಲಸದಲ್ಲಿ ಆಶೀರ್ವಾದಗಳು ಎದುರು ನೋಡ್ತಾ ಇದ್ದೇವಪ್ಪ. ಯಾರ್ಯಾರು ಸ್ವಾಮಿ ಕೆಲಸಕ್ಕೋಸ್ಕರ ಪ್ರಯಾಸ ಪಡ್ತಾ ಇದ್ದಾರೋ ಅಪ್ಪ,
ಮಕ್ಕಳಿಗೆ ಕೆಲಸ ಕೊಡು, ಮಕ್ಕಳಿಗೆ ಉದ್ಯೋಗ ಹುಡುಕಿಕೊಂಡು ಬರಲಿ ಸ್ವಾಮಿ. ಪ್ಲೀಸ್ ಡ್ಯಾಡಿ, ಸಹಾಯ ಮಾಡಪ್ಪ ಏಸಪ್ಪ, ಸಹಾಯ ಮಾಡಪ್ಪ ಏಸಪ್ಪ, ಕರುಣೆ ತೋರಿಸಪ್ಪ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್ ಆಮೇನ್.